नमः। ओम श्री भगीरथाय नमः। शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। करुणिसि कायो गणेश गणेश, करुणिसि कायो गणेश गणेश, सर्वशक्त सर्वेश सुमङ्गला, सर्वशक्त सर्वेश सुमङ्गला, सकलाधार सुरेश, सकलाधार सुरेश, करुणिसि कायो गणेश गणेश। ಅತ್ಯಂತ ಸುಶ್ರಾವ್ಯವಾಗಿ ಪ್ರಾರ್ಥನಾ ಗೀತೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಸಹೋದರಿಯರಿಗೆ ಧನ್ಯವಾದಗಳು. ಇದೀಗ ಈ ಒಂದು ಕಾರ್ಯಕ್ರಮದ ಪೂಜ್ಯರಿಗೆ ಇದೀಗ ಮಾನ್ಯ ಮಾಜಿ ಅಧ್ಯಕ್ಷರಾದ ಜಿಕೆ ಗಿರೀಶಕುಮಾರ್ ಸಾಹೇಬರಿಂದ ಗೌರವ ಸಮರ್ಪಣೆ ಹಾಗೂ ಸ್ವಾಗತ. ಪೂಜ್ಯರನ್ನ ಗೌರವಿಸಿ ಸ್ವಾಗತಿಸಿರ್ತಕ್ಕಂಥ ಸನ್ಮಾನ್ಯ ಪೂಜ್ಯರಿಗೆ ಕೊಡ್ತಾ ಇದ್ದೀವಿ. ಪೂಜ್ಯರನ್ನ ಸ್ವಾಗತಿಸುವ ಮೂಲಕ ಗೌರವ ಸಮರ್ಪಣೆಯನ್ನ ಸನ್ಮಾನ್ಯ ಶ್ರೀ ಜಿಕೆ ಗಿರೀಶಕುಮಾರ್ ಅವರು ನೆರವೇರಿಸ್ತಾ ಇದ್ದಾರೆ. ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರಪ್ಪ ಅವರ ಪ್ರಸಂಗಕ್ಕೆ ವಿಶ್ವವಿಜೇತ ಟ್ರಸ್ಟ್ ಹುಬ್ಬಳ್ಳಿ ಮಹನೀಯರು ವೇದಿಕೆಗೆ ಜಿಕೆ ಗಿರೀಶಕುಮಾರ್ ಅವರು ಸ್ವಾಗತಿಸುವ ಮೂಲಕ ಗೌರವ ಸಮರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಸಾಹಿತ್ಯವನ್ನು ನಿರ್ವಹಿಸಿರುವ ಇನ್ನೋರ್ವ ಪರಮ ಪೂಜ್ಯರಾದ ಶ್ರೀ ಮಹದೇವಯ್ಯ ಮಹಾಸ್ವಾಮಿಗಳು ಅಯ್ಯನಮಠ ಸುರಪುರ ಕೊಳ್ಳೇಗಾಲ ಪರಮ ಪೂಜ್ಯರನ್ನ ಇದೀಗ ಗೌರವಿಸಿ ಸ್ವಾಗತ ಹಾಗೂ ಗೌರವ ಸಮರ್ಪಣೆಯನ್ನ ಸನ್ಮಾನ್ಯ ಶ್ರೀ ಜಿಕೆ ಗಿರೀಶಕುಮಾರ್ ಅವರು ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿ ದೇಶದಿಂದ ದಕ್ಷಿಣ ನ್ಯಾಯಾಧೀಶರಾಗಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯವನ್ನು ಉನ್ನತಿಸಿ ಅದರ ಘನತೆಯನ್ನು ಎತ್ತಿಕೊಂಡಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ಎಂ.ಎನ್. ವೆಂಕಟಾಚಲಯ್ಯ ಸಾಹೇಬರು ಅವರಿಗೆ ಇದೀಗ ಸಮಾಜದ ವತಿಯಿಂದ ಸನ್ಮಾನ್ಯ ಶ್ರೀ ಜಿಕೆ ಗಿರೀಶಕುಮಾರ್ ಪ್ರತಿಗಳು ಗಣ್ಯರನ್ನ ಗೌರವಿಸಿ ಗೌರವ ಸಮರ್ಪಣೆಯನ್ನು ಸಲ್ಲಿಸುವ ಮೂಲಕ ಅವರನ್ನ ಇದೀಗ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಜಿಕೆ ಗಿರೀಶಕುಮಾರ್ ಅವರು ಗೌರವ ಸಮರ್ಪಣೆಯನ್ನು ನೆರವೇರಿಸುವ ಮೂಲಕ ಸನ್ಮಾನ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಮಾಜಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜಪ್ಪ ಶ್ರೀ ಈಶ್ವರಪ್ಪ ಕೊಡಪ ಸಿದ್ದು ವಿಶ್ವವಿಜೇತ ಟ್ರಸ್ಟ್ ಹುಬ್ಬಳ್ಳಿ ಅವರಿಗೆ ಗಿರೀಶಕುಮಾರ್ ಅವರಿಂದ ಸ್ವಾಗತ ಹಾಗೂ ಗೌರವ ಸಮರ್ಪಣೆ ನಡೀತಾ ಇದೆ. ಹುಬ್ಬಳ್ಳಿ ನಗರದಲ್ಲಿ ಭಗೀರಥ ಪೀಠಕ್ಕಾಗಿ 5.5 ಎಕರೆ ಭೂಮಿಯನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥ ಅಭಿನಂದಿಸಬೇಕಾಗುತ್ತದೆ. ಅವರ ತ್ಯಾಗ ಬಹಳಷ್ಟು ದೊಡ್ಡದಿದೆ.
ಸ್ವಾಗತ ಹಾಗೂ ಗೌರವ ಸಮರ್ಪಣೆ ಜರುಗುತ್ತಾ ಇದೆ. ಆನಂದಮೂರ್ತಿಯವರಿಂದ ಗೌರವ ಸಮರ್ಪಣೆ ಹಾಗೂ ಸ್ವಾಗತ ಜರುಗುತ್ತಾ ಇದೆ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸುವುದರಲ್ಲಿ दीपे हलते पाकं प्रातः काल नमोस्तुते शिवमेकमनन्तमाद्यं वेदान्तवेद्यमनदं पुरुषं मान्तं ममति वेदरहितं सर्वावशून्यं संसाररोगहरो मा औषधि अद्वितीयं शिवमेकमनन्तमाद्यं वेदान्तवेद्यमनदं पुरुषं मान्तं ममति वेदरहितं सर्वावशून्यं ಪರಮ ಪೂಜ್ಯ ಶ್ರೀ 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 ಭಾರ್ಗವಾನಂದಗಿರಿ ಮಹಾಸ್ವಾಮಿಗಳು ವಶಿಷ್ಠಾಶ್ರಮ ಹುಡುಕಿ ಸವದತ್ತಿ ಪರಮ ಪೂಜ್ಯರಿಂದ ರಚಿತಗೊಂಡಿರತಕ್ಕಂಥ ಸಗರ ವಂಶದ ಇತಿಹಾಸ ಗ್ರಂಥ ಇದೀಗ ಬಿಡುಗಡೆಗೊಳ್ತಾ ಇದೆ. ನನಗೆ ಈಗ ಆರೋಗ್ಯದ ಒಂದು ಪರಿಸ್ಥಿತಿಯಿಂದ ಬಹಿರ್ ಪ್ರದೇಶಗಳಲ್ಲಿ ಓಡಾಡೋದಕ್ಕೆ ಅನುಮತಿ ಕೊಟ್ಟಿಲ್ಲ ಡಾಕ್ಟರ್ಗಳು. ಆದರೆ ಇವತ್ತು ನನ್ನ ದೊಡ್ಡ ಸೌಭಾಗ್ಯ ಏನೆಂದರೆ ನಾನು ಏನು ಅಪೇಕ್ಷೆ ಪಟ್ಟಿರಲಿಲ್ವೋ ಆ ಭಾಗ್ಯ ದೊಡ್ಡ ಋಷಿಗಳ ಪಕ್ಕದಲ್ಲಿ ಕೂತ್ಕೊಳ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಇದಕ್ಕೆ ನಾನು ಗಿರೀಶ್ ಅವರಿಗೆ ಆಭಾರಿಯಾಗಿದ್ದೇನೆ. ಸಮಾಜದಲ್ಲಿ ಎಷ್ಟೆಲ್ಲವನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನ ಹಳ್ಳಿಗೆಲ್ಲ ಗ್ರಾಮಗಳಿಗೆಲ್ಲ ತಲುಪಿ ಜನರಲ್ಲಿ ಜಾಗೃತಿಯನ್ನ ಉಂಟು ಮಾಡುವ ಮೂಲಕ ಆ ಅಧ್ಯಕ್ಷ ಸ್ಥಾನವನ್ನ ಅತ್ಯಂತ ಕ್ರಿಯಾಶೀಲಗೊಳಿಸಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ಜಿ.ಕೆ. ಗಿರೀಶ್ ಉಪ್ಪಾರ್ ಸಾಹೇಬರು. ಅವರ ಕಾಲಾವಧಿಯಲ್ಲಿ ಬೀದರ್ನಿಂದ ಬೆಂಗಳೂರಿನವರೆಗೂ ಹಬ್ಬಿರ್ತಕ್ಕಂಥ ನಮ್ಮ ಜನಾಂಗದಲ್ಲಿ ಹಳ್ಳಿಗೆಲ್ಲ ಸಂಚರಿಸಿ ಜನಜಾಗೃತಿಯನ್ನ ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವರು ಜಿ.ಕೆ. ಗಿರೀಶ್ ಉಪ್ಪಾರ್ ಸಾಹೇಬರು. ಅವರಿಗೆ ಸನ್ಮಾನ್ಯ ಶ್ರೀ ಎಂ.ಎನ್. ವೆಂಕಟಾಚಲಯ್ಯ ನಿವೃತ್ತ ಮುಖ್ಯ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯ, ಭಾರತ ಸರ್ಕಾರ, ನವದೆಹಲಿಯವರಿಂದ ಇದೀಗ ಗೌರವ ಪೂರ್ವಕವಾಗಿರ್ತಕ್ಕಂಥ ಆಶೀರ್ವಾದ ಹಾಗೂ ಸನ್ಮಾನ ಜರುಗ್ತಾ ಇದೆ. ಕರ್ನಾಟಕ ರಾಜ್ಯ ಉಪ್ಪಾರ ಸಂಘ ಮತ್ತು ವಿಶ್ವ ಭಗೀರಥ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯತಕ್ಕಂಥ ರಾಜಶ್ರೀ ಭಗೀರಥ ಮಹರ್ಷಿಗಳ ಜಯಂತ್ಯೋತ್ಸವದ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಗೌರವಾನ್ವಿತ ಸನ್ಮಾನ್ಯ ವೆಂಕಟಾಚಲಯ್ಯ ಇವರಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಈ ಸಮಾರಂಭದ ಕೇಂದ್ರ ಬಿಂದುಗಳು ನನ್ನ ಆದರಣೆ ಮಿತ್ರರಾಗಿರ್ತಕ್ಕಂಥ ಗಿರೀಶ್ ಉಪ್ಪಾರ್ ಅವರೇ,
ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ಆಟಗಣ್ಯ ಅತಿಥಿ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ವೃತ್ತ, ಭಾರತೀಯ ಸಂಸ್ಕೃತಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ. ಭಾರತದ ಆತ್ಮ ಯಾವುದು ಹೇಳಿದ್ರೆ ಅದು ಹಿಂದುತ್ವ. ಕಾರ್ಯವನ್ನ ನಿರ್ವಹಿಸತಕ್ಕಂಥ ಬಿಬಿಎಂಪಿಯ ಪೌರ ಕಾರ್ಮಿಕರನ್ನ ಸನ್ಮಾನ್ಯ ಶ್ರೀ ಜಿಕೆ ಗಿರೀಶ್ ಸರ್ ತಮ್ಮ ಹುಟ್ಟುಹಬ್ಬದ ತನ್ನ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಅವರನ್ನ ಗುರುತಿಸಿ ಹಿರಿಯರ ಪರವಾಗಿ ಗಿರೀಶ್ ಸರಿಗೆ ಒಂದು ಗೌರವ ಸನ್ಮಾನ. ಸರ್ ಚೂರು ಡೌನ್ ಕೈ ಚೂರು ಡೌನ್ ಸ್ವಾಮಿ. ನೋಡಿ ಸರ್ ಮುಂದೆ ನೋಡಿ. ರಾಜ್ಯ ಮತ್ತು ಬೆಂಗಳೂರು ನಗರದಲ್ಲಿ ಭಗೀರಥ ಜಯಂತಿಯನ್ನು ಆಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಈ ಆಚರಣೆಗೋಸ್ಕರ ನಮ್ಮ ಪರಮಪೂಜ್ಯರು ಶ್ರೀ ಭಾರ್ಗವಾನಂದಗಿರಿ ಮಹಾಸ್ವಾಮೀಜಿ ಸೌದತ್ತಿ ಪೀಠ ಹಾಗೂ ನಮ್ಮ ಮಾದೇಶ್ವರ ಬೆಟ್ಟ ಸರಗೂರಯ್ಯನವರು, ತಿಮ್ಮಸ್ವಾಮಿ ಗುರುಗಳು ಕೊಳ್ಳೇಗಾಲ ಹಾಗೂ ನಮ್ಮ ಚಿರ್ಕೋಳ ಸಾಹೇಬರು ಹಾಗೂ ನಮ್ಮ ಜಯಶ್ರೀ ಮೇಡಮ್ನವರು, ಕೃಷ್ಣಲಾಕೂರವರು ಹಾಗೂ ಎಲ್ಲ ಶ್ರೀನಿವಾಸ್ ಅವರು ಸಮಾಜ ಕಲ್ಯಾಣ ಇಲಾಖೆ ಎಲ್ಲರ ನೇತೃತ್ವದಲ್ಲಿ ಇವತ್ತು ಅದ್ದೂರಿಯಾಗಿ ನಮ್ಮ ಭಗೀರಥ ಜಯಂತಿ ಆಚರಣೆ ಇವತ್ತು ಇಲ್ಲಿ ಗಾಂಧಿ ಭವನದಲ್ಲಿ ತುಂಬ ಸುಂದರವಾಗಿ ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ. ಇದಕ್ಕೆ ನಮ್ಮ ಫಾರ್ಮರು ಸೀದೆ ಸರ್ವೋಚ್ಚ ನ್ಯಾಯಾಲಯದ ನಮ್ಮ ನಿವೃತ್ತ ನ್ಯಾಯಾಧೀಶರಾದಂಥ ಎಂ ಎನ್ ವೆಂಕಟಾಚಲಯ್ಯ ಸಾಹೇಬರು ಬಂದು ಉದ್ಘಾಟನೆ ಮಾಡಿ, ಬುಕ್ ಬಿಡುಗಡೆ ಮಾಡಿ, ನಳಿನ್ ಕುಮಾರ್ ಕಟೀಲ್ ಅವರು ಬಂದು ಕೂಡ ಉದ್ಘಾಟನೆ ಮಾಡಿ ಹೋದರು ಈ ಕಾರ್ಯಕ್ರಮ ಬಹು ಯಶಸ್ವಿಯಾಗಿ ಇವತ್ತು ರಾಜ್ಯಾದ್ಯಂತ ಆಚರಣೆ ಮಾಡೋಕ್ಕೋಸ್ಕರ ಎಲ್ಲ ನಾವು ಮಾಡಿದ್ವಿ. ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಹಚ್ಚಾರ ಒಂದು 7 ಕೋಟಿ ಓಂ ನಮ ಶಿವಾಯ ಬರೀಬೇಕು ಅಂತೇಳಿ ಜಪವನ್ನು ಈಗಾಗಲೇ 2 ಕೋಟಿ ಬರೆದಿದ್ದಾರೆ. ಇನ್ನು 5 ಕೋಟಿ ರಾಜ್ಯ ತುಂಬ ಬರೆಸ್ತಾ ಇದ್ವಿ. ಹಜಾರ್ ಸಂಕಲ್ಪದಂತೆ ಆ 7 ಕೋಟಿ ಜಪವನ್ನು ಬರೆದು ಕಂಪ್ಲೀಟ್ ಮಾಡಿ ಎಲ್ಲ ನಾವು ಉಪಹಾರ ಸಮಾಜದ ಬಾಂಧವರೆಲ್ಲ ಸೇರಿ ಎಲ್ಲ ಅದನ್ನು ಬರೆದು ಮುಗಿಸಿ ನವೆಂಬರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವ್ರನ್ನ ಮತ್ತು ಯೋಗಿ ಆದಿತ್ಯನಾಥ್ ಜಿಯವ್ರನ್ನ, ಶಿವರಾಜ್ ಚೌಹಾಣ್ ಜಿಯವ್ರನ್ನ, ಭೂಪೇಂದ್ರ ಯಾದವ್ ಜಿಯವ್ರನ್ನ, ಹಲವಾರು ಗಣ್ಯಮಾನವ್ರನ್ನ ಡೆಲ್ಲಿಂದ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಸುಮಾರು 3 ರಿಂದ 4 ಲಕ್ಷ ಜನಸಂಖ್ಯೆಯನ್ನು ಪ್ಯಾಲೇಸ್ಗ್ರೌಂಡಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ದೇಶಾದ್ಯಂತ ಏನು 12 ಕೋಟಿ ಉಪಹಾರ ಸಮಾಜ ನಾವು ಜನಸಂಖ್ಯೆ ಇದ್ದೀವಿ. ಬಿಹಾರ, UP, ವಾರಣಾಸಿ ಎಲ್ಲ ಸ್ಟೇಟಲ್ಲೂ ಕೂಡ ಉಪಹಾರ ಜನತೆ, ಕರ್ನಾಟಕದಲ್ಲಿ ಕೂಡ 40 ಲಕ್ಷ ಜನಸಂಖ್ಯೆಯನ್ನು ಉಪಹಾರ ಹೊಂದಿದ್ದೀವಿ. ಈ ಕಾರ್ಯಕ್ರಮನ ಯಶಸ್ವಿ ನಾವು ಸಂಕಲ್ಪ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ನಾವು ನವೆಂಬರಂದು ಆ ಕಾರ್ಯಕ್ರಮನ ಅಪಾಯಿಂಟ್ಮೆಂಟ್ ತಂದು ಪ್ರಧಾನಿಗಳ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ನಾವು ಹೋಗಿ ತಗೊಂಡು ಅವ್ರನ್ನೆಲ್ಲ ಕರೆಯುವಂಥ ಕೆಲಸ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಯನ್ನು ಮಾಡ್ತೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಉಪಹಾರ ಸಮಾಜವನ್ನು ನಾವೆಲ್ಲ ಒಂದುಗೂಡಿಸಿ ಒಗ್ಗಟ್ಟು ಮಾಡ್ಕೊಂಡು ನಮ್ಮ ಎಲ್ಲರೂ ಇದು ರಾಜ್ಯಾದ್ಯಂತ ಮೂಲೆಯಿಂದ ಬೀದರಿಂದ ಚಾಮರಾಜನಗರ ತನಕ ಇವತ್ತು ಈ ಕಾರ್ಯಕ್ರಮ ಒಂದು ಯಶಸ್ವಿ ಮಾಡಿದರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಮಾಜದಲ್ಲಿ ಏನೇ ಇದ್ದರೂ ಕೂಡ ಸಮಾಜದಲ್ಲಿ ಇರ್ತಾರೆ, ಸಮಾಜದಲ್ಲಿ ಏನು ಮಾಡಿಲ್ಲ, ಇವತ್ತು ಕಾರ್ಯಕ್ರಮ ಮಾಡಿಲ್ಲ, ಯಾವುದು ಮಾಡಿಲ್ಲ, ಸುಮ್ಮನೆ ಎಲ್ಲೋ ಕುತ್ಕೊಂಡು ಏನೋ ಗಾಳಿಯಲ್ಲಿ ಗುಂಬಳಿ ಅಂತ ಮಾತುಗಳನ್ನ ಕೆಲವು ಆಡ್ತಾರೆ. ನಾವು ಅವಿವೇಕಿಗಳು ಮಾತಾಡಿದ್ರೆ ನಾವೆಲ್ಲ ಗಮನ ಕೊಡಲ್ಲ. ಆನೆ ಹೋಗ್ತಾ ಇದ್ದರೆ ನಾಯಿಗಳು ಹೊಗಳ್ತಾ ಇರ್ತವೆ, ಅದು ಸಹಜ, ಮಾನವ ಧರ್ಮದಲ್ಲಿ ಸಹಜ. ಅದು ಆನೆ ಹೋಗ್ತಾ ಇದ್ದರೆ ನಾಯಿ ಹೊಗಳ್ತಾ ಇರ್ತವೆ, ಕೆಲವೊಂದು ನಾಯಿಗಳು ನಾಯಿಗಳು ಹೊಗಳ್ತಾ ಇರ್ತವೆ. ಅವ್ರಿಗೆಲ್ಲ ನಾವು ಯಾವುದೇ ಒಂದು ಗಮನವನ್ನು ಕೊಡಲ್ಲ. ನಾವು ನಡ್ಕೊಂಡು ನಮ್ಮ ಬಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ. ಈ ಸಮಾಜವನ್ನು ಒಂದು ದೊಡ್ಡ ಯಶಸ್ವಿಯಲ್ಲಿ ಈ ಉಪಹಾರ ಸಮಾಜದ ಮುಂದೆ ಕೊಂಡೊಯ್ಯಬೇಕು. ಮುಂದಿನ ದಿನಗಳಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 6 ರಿಂದ 7 ಜನ MLAಗಳು ತಗೊಂಡು MLAಗಳು ಆಗಬೇಕು. ಕರ್ನಾಟಕ ರಾಜ್ಯದ ಉಪಹಾರ ಸಮಾಜ ಸುಮಾರು ಒಂದು 4 ಜನ MP ಗಳು ಆಗಬೇಕು. ಅದನ್ನು ಕೇಳಕ್ಕೆ ಮುಂದಿನ ದಿನಗಳಲ್ಲಿ ಈ ನಿರ್ಣಯಕ್ಕೋಸ್ಕರ ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜನಸಂಖ್ಯೆಯ ಫಲಾಫಲವನ್ನು ತೋರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೋಸ್ಕರ ಇದೆಲ್ಲ ಈ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗಾಗಿ ಇವರೆಲ್ಲರೂ ಬಂದು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಸಮಾಜ ಬಾಂಧವರಿಗೆ, ಬೀದರಿಂದ ಚಾಮರಾಜನಗರ ಅಭಿಮಾನಿಗಳಿಗೂ ಮತ್ತು ಸಮಾಜ ಬಾಂಧವರಿಗೆ, ಹಿರಿಯರಿಗೆ, ಇವತ್ತು ಹಿರಿಯರು ಇರ್ಬೋದು. ಇಲ್ಲಿ ಭಾಳಷ್ಟು ಜನ ಇಲ್ಲೇ ಇದ್ದಾರೆ. ನಮ್ಮ ಜಳಕೆರೆ ರಂಗಸ್ವಾಮಿ ಅವರು ಇದ್ದಾರೆ, ನಮ್ಮ ಕಲ್ಕಪ್ಪನವರು ಇದ್ದಾರೆ, ಶ್ರೀನಿವಾಸ್ ಅವರು ಇದ್ದಾರೆ, ದಾವಣಗೆರೆ ಶ್ರೀನಿವಾಸ್ ಅವರು, ಮಾರ್ತಾಂಡಪ್ಪನವರು, ಬಾತಯ್ಯನವರು,
ಸುರ್ಕೋಳ್ ಸಾಹೇಬರು, ಮಹೇಶ್ ಅವರು, ವಿಪುಲಾಕರ್ ಅವರು, ಎಲ್ಲರೂ ಕೂಡ ಜಯಶ್ರೀ ಮೇಡಮ್ ಅವರು, ನಮ್ಮ ಪರಮ ಈಗದಲ್ಲಿ ಸ್ವಾಮೀಜಿಗಳು ಇವತ್ತು ಎಲ್ಲ ನಮ್ಮ 4 ಜನ ಸ್ವಾಮೀಜಿ ಬಂದು ಈ ಕಾರ್ಯಕ್ರಮ ಈ 4 ಜನ ಸ್ವಾಮೀಜಿಯವರನ್ನು ಕರ್ಕೊಂಡು ರಾಜ್ಯಾದ್ಯಂತ ಚಕ್ರ ಕಟ್ಟಿಗೆ ಕಾಲಿಗೆ ಸುತ್ತಿ ಸಂಘಟನೆ ಮಾಡಿ ಒಂದು ಸಮಾಜಮುಖಿಯಾಗಿ ಒಂದು ಬಹುದೊಡ್ಡ ಕಾರ್ಯಕ್ರಮ ಏರಿಸಿ ಅದನ್ನು ಯಶಸ್ವಿಯಾಗಿ ಮಾಡ್ತೀವಿ. ಸಮಾಜಕ್ಕೆ ಒಂದು ನ್ಯಾಯ ಸಿಗುವಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ಹೋರಾಟ ಮಾಡಿ ಅದನ್ನು ನ್ಯಾಯ ಪಡ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. ಸರ್, ಈಗಾಗಲೇ ಗುರುಗಳು ಇವತ್ತು 7 ಕೋಟಿ ಜಪವನ್ನು ಬರೆಸ್ತದ್ರ ಅಜ್ಜಾರು. ಅದಕ್ಕೆ ಅಜ್ಜಾರು ಅದು ಒಂದು ಸಂಕಲ್ಪ ಮಾಡಿದರೆ ಏನು ಸೈನಿಕರು ಈ ದೇಶಾದ್ಯಂತ ಸೈನಿಕರು ಇದ್ದಾರೆ, ಬಾರ್ಡ್ರಲ್ಲಿ ಸೈನಿಕರು ರಕ್ಷಣೆಗೋಸ್ಕರ ಆ 7 ಕೋಟಿ ಸಂಕಲ್ಪ ಬರೆಯೋದ್ರಿಂದ ಅಜ್ಜಾರು ಅದನ್ನು ಸೈನಿಕರಿಗೆ ಒಂದು ರಕ್ಷಣೆಗೋಸ್ಕರ ದೇಶ ಕಾಯೋಕ್ಕೋಸ್ಕರ ಅದನ್ನು 7 ಕೋಟಿ ಜಪವನ್ನು ಮಾಡಿ ಬರ್ತಾರೆ. ನಾನು ಗಿರೀಶ್ ಉಪಾರಾಭಿವೃದ್ಧಿ ಒಂದು ಮಾಜಿ ಅಧ್ಯಕ್ಷರು, ರಾಜ್ಯ ಸಚಿವ ಸಂಪುಟದಲ್ಲಿ ಕರ್ನಾಟಕ ಸರ್ಕಾರ ಬೆಂಗಳೂರು. ಇನ್ನು ಉಳಿದು ನಮ್ಮ ಅಜ್ಜಾರು ಅದು ಯಾಕೆ 7 ಕೋಟಿ ಬರೆಸಿದ್ದಾರೆ, ಮುಂದೆ ಕಾರ್ಯಕ್ರಮ ಅವ್ರ ನೇತೃತ್ವ ಅಭುದಯೋ ನಿಶ್ರೇಷ್ಠ ಅನ್ನುವಂತೆ ನಾವು ಕುಂಭಮೇಳದಲ್ಲಿ ಸ್ನಾನಕ್ಕಾಗಿ ಹೋದ ಹೊತ್ತಿನಲ್ಲಿ ಅನೇಕ ಋಷಿಗಳು ದೇಶ ಹಿತಾರ್ಥಕ್ಕಾಗಿ ಯೋಗ ನಮ್ಮದಾಗಲಿ ಗೋಹತ್ಯೆ ನಿಷೇಧ ಆಗಲಿ ಅಂಥೇಳಿ ಯಜ್ಞ ಆಗಾದಿಗಳು ಮಾಡ್ತಿದ್ರು. ಕೋಟಿಗಟ್ಟಲೆ ಯಜ್ಞ ಆಗಾದಿಗಳು ಮಾಡ್ತಕ್ಕಂತಹ ಒಂದು ಸಂಸ್ಥಾನಗಳ ಮುಖದಿಂದ ನಡೀತಿತ್ತು. ಆಗ ನನ್ನ ಭಾರತ ಸಾಧು ಸಮಾಜದ ಒಂದು ಸಂಘಟನೆ ಏನು ಕೇಳ್ತೀನಿ, ನೀವೇನು ಮಾಡ್ತೀರಾ ರಾಷ್ಟ್ರೀಯ ವಿದ್ವಾಂಸರು, ನೀವು ಒಳ್ಳೆಯದು ಅಂದಟ್ಟಿಗೆ ನಾನು ಇಷ್ಟು ದೊಡ್ಡ ಖರ್ಚು ಮಾಡಿ ಮಾಡಲಿಕ್ಕೆ ನನಗೆ ಅಸಾಧ್ಯ ಐತಪ್ಪ, ನನಗೊಂದು 2 ದಿವಸ ಟೈಮ್ ಕೊಡಿ, ನಾನು ಏನು ಉತ್ತರ ಕೊಡ್ತೀನಿ ಅಂತ ನಾವು ಕುತ್ಕೊಂಡು ಗಂಗಾ ನದಿ ದಂಡೆ ಮೇಲೆ ಕುತ್ಕೊಂಡು ವಿಚಾರ ಮಾಡಿದಾಗ ಸಾಮಾನ್ಯರಿಂದ ಹಿಡ್ಕೊಂಡು ಯತಿಪರ್ಯಂತರವಾಗಿಯೂ 7 ಕೋಟಿ ಮಹಾಮಂತ್ರವನ್ನು ನಾವು ಬರೆಸಬೇಕು. ಅದು ಒಂದು ಮಹಾ ಜಪಯಜ್ಞ ಆಗ್ತದೆ, ಅದು ಯಜ್ಞನ ಜಪಯಜ್ಞ ಆಗ್ತದೆ. ಅದರಲ್ಲಿರ್ತಕ್ಕಂಥದ್ದು ಪುಣ್ಯವನ್ನು ಒಂದಿಷ್ಟು ಪುಣ್ಯವನ್ನು ನಮ್ಮ ಜಗತ್ತಿಗೆ ನಮ್ಮ ದೇಶಕ್ಕೆ ಪ್ರತಿಯೊಂದು ಜೀವಕುಲಕ್ಕೆ ಅನ್ನ ಹಾಕ್ತಕ್ಕಂಥ ರೈತದಾತಾಗ ಹೋಗಬೇಕು. ಮತ್ತು ನಮ್ಮನ್ನು ಪರದಾಳಿಯಿಂದ ರಕ್ಷಣೆ ಮಾಡ್ತಕ್ಕಂಥ ಸೈನಿಕಗ ಈ ಪುಣ್ಯವನ್ನು ಕೊಡೋಣ. ಇದು ನಿಸ್ವಾರ್ಥ ಭಾವದಿಂದ ಮಾಡೋಣ ಅಂತೇಳಿ ನಾನು ಮನಸ್ಸಂಕಲ್ಪವನ್ನು ಗಂಗಾ ನದಿ ದಂಡೆಯಲ್ಲಿ ಮಾಡಿಕೊಂಡು ತದನಂತರ ಅನಿರೀಕ್ಷಿತ ಇವರು ಒಂದು ಟೀಮ್ ನನ್ನ ದರ್ಶನಕ್ಕೆ ಬಂದಾಗ ಈ ಮಾತನ್ನು ನಾ ಹೇಳಿದಾಗ ಅದನ್ನು ಆಗಿಂದಾಗಲೇ ಕಾರ್ಯಗತವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದರು. ಅದಕ್ಕೆ ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ಅದು ಪ್ರಿಂಟಿಂಗ್ ಚಾರ್ಜ್ ದುಡ್ಡು ಬರ್ತಿತ್ತು. ಯಾರೋ ಅವರು ನಮ್ಮ ಸಿರ್ಕೊಳಣ್ಣವ್ರು ಅವರು ಒಂದು 40,000 ರೂಪಾಯಿ ಕೊಟ್ಟರು, ಗಿರೀಶ್ ಅಣ್ಣವ್ರು ಅವರು ಒಂದು 40,000 ರೂಪಾಯಿನ ಹಾಕಿದ್ರು. ಇನ್ನೂ ಕೆಲವು ಮಂದಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದರು. ಕಡೆಗೆ ನಾನು ಸ್ವಲ್ಪ ಸ್ವಪ್ರಯತ್ನದಿಂದ ನನ್ನ ಭಕ್ತರನ್ನು ತಲೆ ಹಿಡ್ಕೊಂಡು ಅದನ್ನು ದುಡ್ಡು ಸಂಗ್ರಹ ಮಾಡ್ಕೊಂಡು ಸುಮಾರು ಈಗ ರನ್ನಿಂಗ್ ದೇರ್ 6 crore 50 lakh 6 ಕೋಟಿ 50 ಲಕ್ಷ ಈಗ ರನ್ನಿಂಗ್ದಾಗದ. ಈಗಾಗಲೇ ರೆಡಿ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನನ್ನ ಗೋಕಾಕ್ ತಾಲೂಕದ ಬಂಧುಗಳಾಗಿರ್ತಕ್ಕಂತಹ ಚಿದಾನಂದ ಬಂಡಿ ಅಂತಕ್ಕಂಥ ಒಬ್ಬ ಮಹಾನುಭಾವ ಸ್ವಂತ ರೊಕ್ಕ ಹಾಕಿ 41,000 ರೂಪಾಯಿ ಅದಕ್ಕೆ ಹಾಕಿ ಅದನ್ನು 1 ಕೋಟಿ ಮಂತ್ರವನ್ನು ತೆಗೆದುಕೊಂಡು ಕೇವಲ 15 ದಿವಸದಲ್ಲಿ ಅದನ್ನು 1 ಕೋಟಿ ಮಹಾಮಂತ್ರವನ್ನು ಪೂರ್ಣ ಮಾಡಿಕೊಟ್ಟ ಪ್ರಥಮವಾಗಿ. ನಂತರ ಅದು ಅವರು ಮಾಡಿದ್ದನ್ನು ವರ್ಕ್ಶಾಪಿಗೆ ಬಿಟ್ಟಾಗ ಉಳಿದ ಜನರಲ್ಲಿ ಅದು ರೋಚಕ ಆಯಿತು. ಒಳ್ಳೆ ಹುಡುಗವ ಎಲ್ಲರೂ ಕುಡ್ಕೊಂಡು ಸ್ವೀಕಾರ ಮಾಡ್ತಾರೆ. ಬರೀ ಕೇವಲ ಉಪಾರ ಸಮಾಜದಿಂದ ಅಷ್ಟೇ ನಾವು ಸ್ವೀಕಾರ ಮಾಡಿಲ್ಲ. ನನ್ನ ಕೇವಲ ಭಕ್ತ ಇರ್ತಕ್ಕಂಥ ಪಂಚಮಸಾಲೆಯರು ಅದಾರ, ಬ್ರಾಹ್ಮಣರು ಅದಾರ, ಕ್ಷತ್ರಿಯರು ಅದಾರ, ಮತ್ತು ತಳವಾರ ಮಂದಿ ವಾಲ್ಮೀಕಿ ಸಮಾಜದ ಇನ್ನೂ ಇತರೆ ಸಮಾಜಗಳಿಂದ ಕೂಡ ನಾನು ಅದನ್ನು ಬರೆಸಿ 7 ಕೋಟಿ ಮಹಾಮಂತ್ರವನ್ನು ಸಂಕಲ್ಪ ಮಾಡಬೇಕು, ಅದನ್ನು ಪೂರ್ಣ ಮಾಡಬೇಕು ಅಂತ ಅಪೇಕ್ಷದ. ಆ ಪುಣ್ಯವನ್ನು ನಾನು ಸ್ವಹಿತಕ್ಕಾಗಿ ಅಥವಾ ಒಂದು ಸಮಾಜ ಹಿತಕ್ಕಾಗಿ ನಾನು ಅದನ್ನು ಬಳಸಲ್ಲ. ಕೇವಲ ಬೌಂಡ್ರಿಯಲ್ಲಿ ಪಡಿತಕ್ಕಂಥ ಜಗತ್ತಲ್ಲಿ 2 ಜೀವ ಹಿಂದುಳಿದಾವ. ಅತ್ಯಂತ ಕಷ್ಟಪಡ್ತಕ್ಕಂಥ ಶ್ರಮಜೀವಿಗಳು 3: ಒಬ್ಬ ಋಷಿ, ಒಬ್ಬ ಸೈನಿಕ, ಒಬ್ಬ ರೈತ. ಒಬ್ಬ ಋಷಿ ದೇವನನ್ನು ಕಾಣ್ಲಿಕ್ಕೆ ಕಷ್ಟಪಡ್ತಾನ, ಒಬ್ಬ ಸೈನಿಕ ತನ್ನ ದೇಶ ರಕ್ಷಣೆ ಮಾಡ್ಲಿಕ್ಕೆ ಚಳಿ ಮಳೆ ಅನ್ನೋದು ಬಂದು ಕುಡ್ಕೊಂಡು ನಿಂತ್ಕೊಂಡು ಅಲ್ಲಿ ನಿಲ್ತಾನ. ಒಬ್ಬ ಕೃಷಿಕ, ಕೃಷಿ ಅನ್ನತಕ್ಕಂಥ ಶಬ್ದ ಕ್ರಶ್ ಧಾತುವಿನಿಂದ ಉತ್ಪತ್ತಿ ಆಗ್ತದೆ, ರಸ್ ಧಾತುವಿಂದ. ಅದಕ್ಕೆ ಕಕಾರ ಪ್ರತ್ಯಯ ಕೂಡ ಕೃಷಿ ಆಗ್ತದ, ಋಕಾರ ಪ್ರತ್ಯಯ ಕೂಡ ಋಷಿ ಆಗ್ತದೆ. ಕೃಷಿ ಋಷಿ ನಾ ಭಿನ್ನ ಏವಹ, ಅದು ಭಿನ್ನಲ್ಲ. ಯಾವ ಕೃಷಿ ತಿಳಿತದ ಅವ್ನು ಋಷಿ ಆಗ್ತಾನೆ, ಯಾವ ಋಷಿ ಆಗ್ತಾನೆ ಅವ್ನು ಕೃಷಿ ತಿಳಿತೈತಿ ಅನ್ನುವಂಥ ಸಿದ್ಧಾಂತದ. ಹಂಗೆ ಆ 7 ಕೋಟಿ ಮಹಾಮಂತ್ರಕ್ಕೆ ತಾವೆಲ್ಲರೂ ಸಹಕಾರ ಮಾಡಿರಿ. ಇದನ್ನು ಈ ಪುಣ್ಯವನ್ನು ಕೇವಲ ಆ ಹೊತ್ತಿನಲ್ಲೇ ನಾವು ಏನು ಸಂಕಲ್ಪ ಮಾಡ್ಕೊಂಡೀವಿ, ಜನರಲ್ ಕರಿಯಪ್ಪನ ವಂಶಜರನ್ನು ತೆಗೆದುಕೊಂಡು ಬಂದು ಅವ್ರನ್ನ ಸತ್ಕಾರ ಮಾಡಬೇಕು. ಆ ಪುಣ್ಯ ಅವರ ಆತ್ಮರೂಪದಿಂದ ಸೈನಿಕರಿಗೆ ಹೋಗ್ಬೇಕಂತ ನನ್ನ ಸಂಕಲ್ಪದ. ಉತ್ತರ ಇವತ್ತು ಸಿಕ್ತು. ಸಮಾಜದಿಂದ ನನಗೇನಲ್ಲ, ಸಮಾಜ ಜನ್ಮಿಸ್ಲಿಕ್ಕೆ ಜೀವಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ. ಆ ಅವಕಾಶ ಸಮಾಜದಿಂದ ನನಗೇನು ಅನ್ನುವಂಥದ್ದಕ್ಕೆ ಇವತ್ತು ಗಿರೀಶ್ ಉಪ್ಪಾರ್ ಅವರು ಅದನ್ನು ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ಹೇಳಕ್ಕೆ